ಚಾರು ಮೇಡಮ್, ಈ ಯುದ್ಧದಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ಬರೀ ಧೈರ್ಯ ಒಂದಿದ್ರೆ ಸಾಲದು, ಆ ದೇವರ ಆಶೀರ್ವಾದನೂ ಬೇಕು. ಅಯ್ಯೋ ನೀರ ಯಾರೋ ಯಾರೋ ಗೀಚಿ ಹೋದ ಆಳು ಅಳಿಯ ಬರ ಎತ್ತು ಬರಲಿ ನೋ ಈ ಐಸ್ದ ಅವಶ್ಯಕತೆ ಡ್ರಿಂಕ್ಸ್ಗೆಲ್ಲ ಇದಕ್ಕೆ ಎದ್ದೇ ಇದೆ. ಬರೇ ಬೈಲಿ ಬಾ. ಅಯ್ಯೋ ಒಳ್ಳೆ ಕರಿ ಬದ್ನೇಕಾಯಿ ತರ ಇದ್ದೀರಿ. ಇದಕ್ಕೆ ನಮ್ ಮೇಡಮ್ ಕೊಳ್ದಾಗಿರೋ ಟಮೋಟ ತರ ಬಾಡಿ ಕಳಿಸ್ಬಿಟ್ರಲ್ಲ. ಇವರೆಲ್ಲ ಹೊಡಿಯಕ್ಕೆ ತರ ಟ್ರೈನಿಂಗ್ ತಗೊಂಡ್ಬಂದವ್ರು ಏನೋ. ನೋಯ್ತಕ್ಕಂತ ನಾನು ಬೇಡ ಬೇಡ ಅಂತ ಬಡ್ಕೊಂಡೆ, ಆದ್ರೆ ನೀವು ನನ್ನ ಮಾತು ಕೇಳಿದ್ರ ಸತ್ಯ ಹೇಳ್ತೀನಿ ಅಂತ ಹೋಗಿದ್ದ ಬೇಡ ಬುದ್ಧಿ ಸತ್ಯ ಹೇಳ್ಬಿಟ್ಟು ಈಗ ಗಣೇಶನ ಹಬ್ಬದಲ್ಲಿ ಗಣೇಶನ ಮುದ್ದೆ ಇಡ್ತಾರಲ್ಲ ಕಡುಬು, ಆ ಕಡುಬನ್ನ ಅನ್ಯಾಯವಾಗಿ ನಿಮ್ಮ ಎರಡೂ ಕೆನ್ನೆಗಳ ಮೇಲೆ ಬರತರ ಬಡ್ಕೋಬಿಟ್ರಲ್ಲ. ಅಡೆ ಬರಕ್ಕೆ ಒಡೆ ಯಾರು ಅವತ್ತು ನಾನು ಇವತ್ತು ನೀನು. ಏಯ್ ಬೈಲಿ ಅಲ್ಲ, ನಾನೇನೋ ಆತರ ಕೊಟ್ಟು ಹೋಗಿ ಹೇಳಿ ಕುಸ್ಕೊಂಡೆ. ಅದೇ ನೀನು ಈ ಗ್ರೇಟ್ ಜಿಕೆ ನಾನ್ ಹೇಳಿದ್ರ ನನ್ನ ಮಾತನ್ನ ಕೇಳಿ ಆವತ್ರ ಬಿದ್ದು ಅನಾಹುತ ಮಾಡ್ಕೊಂಡ್ಬಿಟ್ರಲ್ಲ. ಓಕೆ, ಕೆಲವೊಂದನ್ನ ಹೇಳಿ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಅನುಭವಿಸಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಬೇಕಂತೆ. ಆತರ ತಿಳ್ಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈ ತರ ಹಾಳಾಗೋಗ್ಲಿ. ಇನ್ಮೇಲಾದ್ರೂ ನನ್ನಂತ ಮೇಧಾವಿಗಳು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಓಕೆ ನೋಡಿ, ನೀರಲ್ಲಿ ಸುಮಾರು ಮೀನುಗಳಿರ್ತವೆ, ಆದ್ರೂ ಕೆಲವು ಮೀನುಗಳು ಗಾಳಕ್ಕೆ ಸಿಕ್ಕಾಕೊಳ್ಳದೇನೆ ಬದುಕ್ತವೆ. ಹೆಂಗೆ ಗೊತ್ತಾ? ಎಲ್ಲಾ ಮೀನುಗಳು ಗಾಳ ನೋಡಿ ಬಾಯಿ ಬತ್ಕೊಂಡಿರ್ತವೆ, ಆದ್ರೆ ಕೆಲವು ಮೀನುಗಳು ಮಾತ್ರ ನಂದಿಡ್ಲಿ ನಂದ ಗೋಪಾಲ ಅನ್ನೋ ತರ ಸಿಕ್ಕದಕ್ಕೆಲ್ಲ ಬಾಯ ಕೊಂಡೊಯ್ತಾನೆ ಇರ್ತವೆ. ಅಂತ ಮೀನುಗಳೇ ಗಾಳಕ್ಕೆ ತಗಲಕಳವು. ಈಗ ನಿನ್ನ ಪರಿಸ್ಥಿತಿನೂ ಹಂಗೇ ಆಗಿರತ್ತೆ. ನಿಮಗೆ ಸತ್ಯ ಗೊತ್ತಿದ್ರೆ ಅದನ್ನ ಅವ್ರಿಗೆ ಹೇಳ್ಬೇಕು. ಅವ್ರು ಅದನ್ನ ಕೇಳಿದ್ರೆ ಅದು ಅವ್ರ ಪುಣ್ಯ. ಅಕಸ್ಮಾತ್ ಏನಾದ್ರು ಅವ್ರು ಕೇಳಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಹಣೆ ಬರ್ರ ಹೆಂಗಾದ್ರು ಹಾಳಾಗೋಗ್ಲಿ ಅಂತ ನಮ್ಮ ಪಡಕ್ ನಾವು ಸುಮ್ಮನೆ ಇದ್ ಬಿಡ್ಬೇಕು. ಈ ದುಡ್ಡಿರೋರು ನಮ್ಮಂತ ಕೆಲ್ಸಗಾರ ಇರ್ತಾರಲ್ಲ, ನಾವು ಏನೇ ಹೇಳಿದ್ರು ಅವ್ರು ಕೇಳಕ್ ರೆಡಿ ಇರಲ್ಲ. ಎಲ್ಲೋ ಒಂದು ಅವ್ರ ಮೂಲೆಯಲ್ಲಿ ನಾವು ಹೇಳ್ತಿರೋದು ಸತ್ಯ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅದನ್ನ ಅವರು ಕೇಳಕ್ ರೆಡಿ ಇರಲ್ಲ. ಯಾಕೇಳಿ ಅಕಸ್ಮಾತ್ ಮತ್ತೆ ಕೇಳ್ಬಿಟ್ರೆ ಅವ್ರು ಎಲ್ಲಿ ಸಣ್ಣವ್ರು ಆಗ್ಬಿಡ್ತಾರೋ ಅನ್ನೋ ಒಂದು ಫೀಲಿಂಗು. ಇದರಿಂದ ಹಾಳಾದವರು ನಮ್ಮ ಮಾತನ್ನ ಕೇಳೋದೇ ಇಲ್ಲ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಏಯ್ ಎಣ್ಣೆ ಅಲ್ಲ ಕಣೋ, ಯಾವಾಗ ನೋಡಿದ್ರು ಬರೀ ಕುಡಿತಾನೆ ಇರ್ತಾರಪ್ಪ ಕುಡುಕ. ಈಗೋ ಇವ್ರು ಹೇಳದ್ನ ನಾವ್ಯಾಕೆ ಕೇಳಬೇಕು ಅನ್ನೋ ಒಂದು ಈಗೋ. ಈಗ ನೋಡಪ್ಪ, ನಾವ್ ಹೇಳೋದು ಹೇಳಿದ್ವಿ, ಕೇಳ್ದಿರೋದು ಅವ್ರಗಳ ಹಣೆ ಬಾರ. ಒಂದಲ್ಲ ಒಂದಿನ ಈ ಸತ್ಯ ಅನ್ನೋದಿದೆಯಲ್ಲ, ಅದು ಅವ್ರಿಗೆ ಗೊತ್ತಾಗತ್ತೆ. ಆಗ ಅವ್ರಿಗೆ ನಮ್ ಬಗ್ಗೆ ನಾವ್ ಹೇಳಿದ್ರ ಬಗ್ಗೆ ಒಂದು ಅರಿವು ಮೂಡುತ್ತೆ. ಆದ್ರೆ ಏನು ಪ್ರಯೋಜನ ಆಗಲ್ಲ. ಯಾಕೆ ಹೇಳ? ಮತ್ತೆ ಕುಡಿದ್ಯಲ್ಲ ಕೊಡಕ, ಕಾಲ ಬೀರೋಗಿರುತ್ತೆ. ಕಾಲಾಯ ತಸ್ಮೈ ನಮಃ. ಹೌದು, ರಾಮಾಚಾರ್ಯ ಚಾರು ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಪಕ್ಕ ಅವರೇ ಗೆಲ್ಲದು. ಅದನ್ನ ತಡೆಯಕ್ಕೆ ಯಾರಿದ್ದನೂ ಸಾಧ್ಯ ಇಲ್ಲ. ಅದನ್ನ ನನಗ ಮಾತ್ರ ಚೆನ್ನಾಗಿ ಗೊತ್ತಿರೋದು. ಚಾರು ಮೇಡಮ್, ಈ ಯುದ್ಧದಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ಬರೀ ಧೈರ್ಯ ಒಂದಿದ್ರೆ ಸಾಲದು, ಆ ದೇವರ ಆಶೀರ್ವಾದನೂ ಬೇಕು. ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಓಂ ಮಂಗಳಂ ಭಗವಾನ್ ವಿಷ್ಣು
ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಳಾಯ ತನೋಹರಿ. ಓಂ ಜಯ ಜಗದೀಶ ಹರೇ ಭಕ್ತ ಜನಗಳ ಕಲ್ಪತರುವೆ. ಓಂ ನಮೋ ನಮೋ ದಯಾಳು ದೇವ. ಓಂ ನಮೋ ನಮೋ ಕೃಪಾಳು ದೇವ. ಓಂ ಅತ್ತೆ, ಈ ಧ್ವನಿ ರಾಮಾಚಾರಿ ತರ ಇಲ್ಲ. ಮಂತ್ರದ ಅಷ್ಟೇ ಸ್ವಸ್ಥತೆ ಇದೆ. ಹೌದು ಕಡೆ ಜನಕ್ಕೆ ಅದೇ ಬನ್ನಿ. ಓಂ ನಮೋ ನಮೋ ದಯಾಳು ದೇವ. ಓಂ ನಮೋ ನಮೋ ಕೃಪಾಳು ದೇವ. ಓಂ ಕೃಷ್ಣ, ನೀನಪ್ಪ? ಆಮ ನಾನೇ. ಏನು ಮಗ್ನೆ ಆಶ್ಚರ್ಯ, ನೀನ್ ಪೂಜೆ ಮಾಡ್ತಾ ಇದೀಯಾ? ಹೌದಮ್ಮ, ಅಣ್ಣನ ಸ್ಥಾನದಲ್ಲಿ ನಿಂತು ಮನೆ ಜವಾಬ್ದಾರಿನೆಲ್ಲ ನಾನು ಹೊತ್ಕೊಂಡಿರುವಾಗ ಅಣ್ಣ ಮಾಡ್ತಿದ್ದ ಕೆಲಸಗಳನ್ನ ನಾನು ಮಾಡ್ಬೇಕಲ್ವಾ. ಅದು ಅಲ್ಲದೆ ನಾನು ಈ ಮನೆಗೆ ಸೇರಿದವನೇ ಅಲ್ವಾ. ನನ್ನ ಮೈಯಲ್ಲೂ ಅಲ್ಪ ಸ್ವಲ್ಪನಾರು ಪೂಜೆ ಪುನಸ್ಕಾರ ಇದೆಲ್ಲ ಇರುತ್ತಲ್ವಾ. ಆಮೇಲೆ ಇತ್ತೀಚೆಗೆ ನಾನು ಮಂತ್ರ ಎಲ್ಲ ಕರೀತಾ ಇದ್ದೀನಮ್ಮ. ನೀನ್ ಮಂತ್ರ ಹೇಳ್ತಾ ಇರೋದ್ ಕೇಳಿದ ತಕ್ಷಣ ನನಗೆ ರಾಮಾಚಾರಿ ಧ್ವನಿನೇ ಕೇಳ್ದಂಗಾಯ್ತು ಕಣಪ್ಪ. ಯಾಕೋ ಮತ್ತೆ ಅಲ್ಲ ಅತ್ತಮ್ಮ, ಎಲ್ಲೋಗಿದ್ದೆ? ಆ ಪ್ರಶ್ನೆನ ನಾನ್ ನಿಮಗ್ ಕೇಳ್ಬೇಕು. ನೀನ್ ಬೆಳಗ್ಗೆ ಎಲ್ಲಿ ಹೋಗಿದ್ದೆ? ಹೌದು ಚಾರು, ಬೆಳಗ್ಗೆನೆ ಎಲ್ಲಿ ಹೋಗಿದ್ಯಮ್ಮ? ನೋಡು, ನೀನ್ ಬಸರಿ ಹೆಣ್ಣು, ಹೊತ್ತು ಗೊತ್ತಿಲ್ಲದೆ ಈ ತರ ತಿರ್ಗಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದು ಅತ್ತೆಮ್ಮ, ನೀವೇ ಹೇಳ್ತಾ ಇದ್ರಿ ಅಲ್ವಾ, ಪ್ರೆಗ್ನೆಂಟ್ ಆಗಿದ್ದಾಗ ಸಂತೋಷವಾಗಿರ್ಬೇಕು, ಅವಾಗ್ಲೇ ಹುಟ್ಟೋ ಮಗು ಆರೋಗ್ಯವಾಗಿ ಹುಟ್ಟುತ್ತೆ ಅಂತ. ಮನೇಲಿ ಇದ್ರೆ ನಾನು ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ. ಅದಕ್ಕೆ ಪಾರ್ಕು ದೇವಸ್ಥಾನ ಅಂತ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಇದರಿಂದ ನನ್ನ ಮನ್ಸಿಗೆ ಒಂದ್ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಅಷ್ಟೇ ಅತ್ತೆಮ್ಮ. ಅದು ಸರಿಯಮ್ಮ, ಆದ್ರೂ ಒಬ್ಬೊಬ್ಳೆ ಓಡಾಡೋದು ಸರಿ ಇಲ್ಲ. ಎಲ್ಲ ಸಮಯನೂ ಒಂದೇ ತರ ಇರಲ್ಲಮ್ಮ. ಬರೀ ದೇವಸ್ಥಾನ ಅಂತ ಅಲ್ಲ ಅತ್ತೆಮ್ಮ, ಹಾಸ್ಪಿಟಲ್ಗೆ ಚೆಕಪ್ಗೂ ಹೋಗ್ಬೇಕ. ಅದಕ್ಕೆ ನಿಮ್ ಮಗ ಕೃಷ್ಣನೇ ಕರ್ಕೊಂಡು ಹೋಗಿದ್ದ. ನನ್ ರಾಮಾಚಾರಿ. ಅಮ್ಮ, ಮೊದಲು ಮಂಗಳಾರತಿ ತಗೊಳ್ಳಿ. ಅಮ್ಮ, ನೀನು ಹಾಲ್ ಬಾಯ್ ಮಾಡಿ ಎಷ್ಟು ದಿವಸ ಆಯ್ತು? ಯಾಕೆ ಇತ್ತೀಚೆಗೆ ನೀವು ಮಾಡೋದೇ ಇಲ್ಲ? ಏನ್ ಹೇಳ್ತಾ ಇದೀಯಪ್ಪ? ನಿಮ್ಗೆ ಹಾಲ್ಬಾಯಿ ಅಂದ್ರೆ ಇಷ್ಟ ಏನಲ್ವಾ? ಅಲ್ಲ, ನನಗೆ ಹಾಲ್ ಬಾಯ್ ಅಂದ್ರೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಅಣ್ಣ ರಾಮಾಚಾರಿಗೆ ಹಾಲ್ ಬಾಯ್ ಅಂದ್ರೆ ಇಷ್ಟ ಅಲ್ವಮ್ಮ. ಅದಕ್ಕೆ ಅವ್ನ ನೆನಪಲ್ಲಾರು ತಿನ್ನೋಣ ಅಂತ ಅಷ್ಟೇ. ಸರಿ ಕಂದ, ಅದಕ್ಕೇನು ಮಾಡ್ಕೊಡ್ತೀನಿ. ನೀನ್ ತಿಂದ್ರೆ ನನ್ ರಾಮಾಚಾರಿನೇ ತಿನ್ನೇನು ಒಂದಷ್ಟು ಸಂತೋಷ ಆಗುತ್ತೆ. ಆದ್ರಿಂದನಾದ್ರೂ ನನ್ ಸಂಟ ಕಮ್ಮಿ ಆಗ್ಬೋದೇನು?
ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಮೇಡಮ್ ನಾನು ಹರಿಪ್ರಸಾದ್ ಮಾತಾಡ್ತಾ ಇದ್ದೇನೆ. ಹರಿಪ್ರಸಾದ್. ಹಾ, ಹೇಳಿ, ಏನ್ ವಿಷಯ? ಮೇಡಮ್, ನಾನು ನಿಮ್ಮ ಹಸ್ಬೆಂಡ್ ಜೊತೆನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದವನು. ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ವಿ, ಒಬ್ರಿಗೊಬ್ರು ತುಂಬಾ ಸಹಾಯ ಮಾಡ್ಕೊಂತಾ ಇದ್ವಿ. ಈಗ ಯಾಕೆ ಅದನ್ನೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದೀರಾ? ಜೈಶಂಕರ್ ಅವರು ಜೈಲ್ ಸೇರಿದ್ದಾರೆ. ನನಗೂ ಬಿಸ್ನೆಸ್ ನಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ ಮೇಡಮ್. ನಾನೀಗ ಬೀದಿಗೆ ಬಿದ್ದ್ಬಿಟ್ಟಿದ್ದೇನೆ ಮೇಡಮ್. ಅದಕ್ಕೆ ನಿಮ್ ಕಡೆಯಿಂದ ಸಹಾಯ ಬೇಕು. ಸಹಾಯ? ನಾನ್ ಯಾವ ಸಹಾಯ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮಾಡಬಹುದು ಮೇಡಮ್. ನವದೀಪ್ ಸಕ್ಸೇನಾ ಅವರು ಒಂದು ಕೊಟೇಶನ್ ಕೋಟ್ ಮಾಡಿದಾರಲ್ಲ, ಅದು ದೊಡ್ಡ ಪ್ರಾಜೆಕ್ಟ್ ಮೇಡಮ್. ಹೌದಾ? ಅದಕ್ಕೇನೀಗ? ಮೇಡಮ್, ಅವ್ರಿಗೆ ಬೇಕಾದಷ್ಟಿದೆ. ಇದು ಸಿಗದೆ ಇದ್ರು ಅವ್ರಿಗೆ ಏನು ತೊಂದರೆ ಆಗಲ್ಲ. ಸೋ ವಾಟ್? ಈಗ ನಮ್ಮ ಕಂಪನಿ ಬೇರೆ ತುಂಬಾ ಲಾಸ್ ನಲ್ಲಿದೆ. ನೀವು ಆ ನವದೀಪ್ ಹತ್ರ ತುಂಬಾ ಕ್ಲೋಸ್ ಆಗಿದ್ದೀರಾ ಅಂತ ಕೇಳ, ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಿ ಆ ಟೆಂಡರ್ ಕೊಟೇಶನ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿ ಆ ನವದೀಪ್ ಅವ್ರಿಗೆ ಹಿಂದೆ ಸರಿ ನಿಮ್ ದಯದಿಂದ ನನ್ನ ಕಂಪನಿ ಉಳಿಯುತ್ತೆ. ವಾಟ್ ನಾನ್ಸೆನ್ಸ್! ನಿನಗ ಯೋಗ್ಯತೆ ಇದ್ರೆ ಅವನ್ಗಿಂತ ಜಾಸ್ತಿ ಕೋಟ್ ಮಾಡಿ ಆ ಟೆಂಡರ್ನ ನೀನ್ ಪಡ್ಕೊ. ಅದು ಬಿಟ್ಟು ಅಡ್ಡದಾರಿ ಹಿಡಿದು ಮುಂದೆ ಅಂತ ಆಸೆ ಪಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಇನ್ನೊಂದ್ಸಲ ಹೀಗೆಲ್ಲ ನನಗ್ ಕಾಲ್ ಮಾಡ್ದ, ಫೋನ್ ಇಡೋ. ಅದ ಏನಾಯ್ತು ಮೇಡಮ್? ವಾಟ್ ಹ್ಯಾಪನ್? ಅದ್ಯಾರೋ ಹರಿಪ್ರಸಾದ್ ಅಂತೆ, ಹಾ. ಟೆಂಡರ್ ತಗೊಳ್ಳೋದಕ್ಕೆ ನವದೀಪ್ ಹತ್ರ ನಾನ್ ಡೀಲ್ ಮಾಡ್ಬೇಕಂತೆ. ಎಷ್ಟು ಧೈರ್ಯ ಅವನ್ಗೆ ನನ್ನ ಹತ್ರನೇ ಕಾಲ್ ಮಾಡಿ ಮಾತಾಡ್ತಾನೆ. ನೇರ ಫೈಟ್ ಮಾಡೋದಕ್ಕೆ ಧೈರ್ಯ ಬೇಕು. ಈ ಮಣ್ಣು ಮಸಿ ಎಲ್ಲ ನೇರವಾಗಿ ನಿಲ್ಲೋಕ್ ಗೊತ್ತಿಲ್ದಿರೋರು ಯಾವ ವಿಚಾರಕ್ಕೂ ಮುಂದೆ ಬರಲೇಬಾರ್ದು. ಕರೆಕ್ಟ್. ಬಾಬಾ ನೇರವಾಗಿ ನಿಂತು ಹೋರಾಡದೆ ಬೆನ್ನಿಗೆ ಚೂರಿ ಹಾಕಿ ಸಾಯಿಸ್ತಾರ ಬಾ. ಎಲ್ಲಿಗೆ ಕಲಿಗಲ್ಲ ಶಲಿಗಲ್ಲ. ಏನು ಅವಾಗಿಂದ ಐಸ್ ಕ್ರೀಮ್ನ ಎಷ್ಟು ತಿಂದ್ರು ಖಾಲಿನೇ ಆಗ್ತಿರಲ್ಲ. ಯಾವ್ದೋ ಲೋಕಲ್ ಐಸ್ ಕ್ರೀಮ್ ಕೊಟ್ಬಿಟ್ಟ ಅನ್ಸುತ್ತೆ. ನಾನು ಹೇಳಿದ ಮಾತ್ರ ಎಲ್ಲ ತಗೊಂಡ್ ಬಂದ್ಬಿಡು. ತಗೋಬರ್ಸ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಯಾಕೋ ಗೊತ್ತಿಲ್ಲ ಕಂದ, ನೀನ್ ಹಾಲ್ ಪಾಯಿ ಕೇಳಿದಾಗಿಂದ ರಾಮಾಚಾರಿ ತುಂಬಾ ನೆನಪಾಗ್ತಾ ಇದ್ದಾನೆ. ಎಷ್ಟೇ ಪ್ರಯತ್ನ ಪಟ್ರು ನನ್ನ ಕೈಲಿ ರಾಮಾಚಾರಿನ ಮರೆಯಕ್ಕಾಗ್ತಿಲ್ಲ. ನಾನು ಯಾವಾಗ್ಲೂ ನೆನ್ಸ್ಕೊಂಡು ನೋವು ತಿಂತಾ ಇದ್ರೆ ನೀವೆಲ್ಲ ಅಳ್ತೀರಾ ಅಂತ ಸುಮ್ಮನಾಗ್ತೀನಿ ಕಣೋ. ಇವಾಗ ಮನೇಲಿರೋ ಅಲ್ಪ ಸ್ವಲ್ಪ ನೆಮ್ಮದಿನು ನನ್ನಿಂದ ಹೋಗ್ಬಾರ್ದು ಅಂತ ಮನ್ಸಲ್ಲಿರೋ ದುಃಖನ ಮುಚ್ಚಿಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೂ ನನ್ ಕೈಲಿ ಆಗ್ತಿಲ್ಲ ಮಗನೇ, ಆಗ್ತಿಲ್ಲ. ಪಾಪ ಕಣೋ ರಾಮಚಾರಿ, ಅಮ್ಮನ್ ಸಂಕಟ ನೋಡೋಕ್ಕಾಗ್ತಾ ಇಲ್ಲ. ಅಮ್ಮನ್ಗಾದ್ರೂ ನಿಜ ಹೇಳ್ಬೋದಲ್ಲೇನೋ? ಯಾವ ನಿಜ ಹೇಳಿ ಮುರಾರಿ? ನಿಮ್ ಮಗ ರಾಮಾಚಾರಿ ಸತ್ತಿಲ್ಲ ಅಂತ ನಿಜ ಹೇಳ, ಅಥವಾ ನಿಮ್ ಇನ್ನೊಂದ್ ಮಗ ಕೃಷ್ಣ ಬದುಕಿಲ್ಲ ಸತ್ತಿದ್ದಾನೆ ನಿಜ ಹೇಳ? ಹೆತ್ತ ತಾಯಿಗೆ 10 ಮಕ್ಕಳಿದ್ರು ಎಲ್ಲ ಮಕ್ಕಳು ಒಂದೇ ಕಣ ಮುರಾರಿ. ಅದ್ರಲ್ಲಿ ಯಾವ ಮಕ್ಕಳು ಏನಾದ್ರೂ ಅವಳ ಸಂಕಟ ಪಟ್ಟೆ ಪಡ್ತಾಳೆ. ಅದ್ ಸರಿ, ಇನ್ನು ಎಷ್ಟು ದಿನ ಅಂತ ಈ ನಾಟಕ? ಯಾವತ್ತಾದ್ರೂ ಒಂದಿನ ಗೊತ್ತಾಗ್ಲೇಬೇಕು ತಾನೆ? ಗೊತ್ತಾಗ್ಬೇಕು ಮುರಾರಿ, ನಿಜ. ಯಾವತ್ ಗೊತ್ತಾದ್ರೂ ಅವ್ರಷ್ಟೇ ಸಂಕಟ ಪಡ್ತಾರೆ. ಆದ್ರೆ ಈಗ ಗೊತ್ತಾದ್ರೆ ಚಾರು ಮೇಡಮ್ಗೆ ಅವ್ರ ಹೊಟ್ಟೆಲಿರೋ ನಮ್ಮ ಮಗುಗೆ ಅಪಾಯ. ಈಗ ರಾಮಾಚಾರಿ ಬದುಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಾರು ಮೇಡಮ್ ಮಗು ಸೇಫ್ ಆಗಿದ್ದಾರೆ. ಅದೇ ಮನೇಲಿ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಆ ನಿಜಾನ ಮುಚ್ಚಿಡೋದು ತುಂಬಾ ಕಷ್ಟ ಆಗ್ಬೋದು ಮುರಾರಿ. ಅದಕ್ಕೆ ಎಲ್ಲ ಸರಿ ಹೋಗೋವರೆಗೂ ನಾವು ಈ ನಾಟಕನ ಮುಂದುವರಿಸಲೇಬೇಕು. ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆಯಲ್ಲ, ಆ ರಾಕ್ಷಸರಿಗೆ ಅಂತ್ಯ ಹಾಡಿದ್ಮೇಲೆ ಖಂಡಿತ ನಿಜ ಹೇಳೋಣ.